ಲೋಕಕಪ್ ಸೀಸನ್ 4 ಬಹಳ ಹೊಸ ಹೊಸ ಮುಖಗಳೆಲ್ಲ ಕೂಡ ನೋಡ್ತಾ ಇದ್ದೀವಿ. ಮೊದಲನೇ ವರ್ಷದಿಂದ ಪಯಣ ಶುರು ಮಾಡುವಾಗ ನಮ್ಮ ಚೇತನ್ ಸೂರ್ಯ ಲೀಡರ್ಶಿಪ್ ಅಲ್ಲಿ ನಿರಂತರವಾಗಿ ಈ 4ನೇ ಸೆಷನ್ ಅಲ್ಲಿ ಕೂಡ ಬಹಳ ಜನ ಕಂಟಿನ್ಯೂ ಆಗಿ ಮುಂದೆ ಬರ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಖುಷಿ ಕೊಡುವಂತ ವಿಚಾರ. ಸೋಲು ಗೆಲುವು ಏನೇ ಇದೆ, ಆದ್ರೆ ಆ ಪವರ್ ಸ್ಟಾರ್ ಹೆಸರಲ್ಲಿರತಕ್ಕಂಥ ಒಂದು ಎನರ್ಜಿ ಎಂಥೋಸಮ್ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಸೇರಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ 3ನೇ ಎಪಿಸೋಡ್ ಏನಿತ್ತು, 3ನೇ ಸೆಷನ್ ಗೋವಾದಲ್ಲಿ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು, ಬೇರೆ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಚರ್ಚೆ ಮಾಡಿ ಮಾತಾಡ್ತಾ ಇರುವಾಗ ತಾವು ನೋಡ್ತಾ ಇದ್ದೀವಿ 2-3 ತಿಂಗಳಿಂದ ಒಂದು ದೇಶದ ವಾರಗಳನ್ನ ನೋಡ್ತಾ ಇದ್ದೀವಿ. ಅದರಿಂದ ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಟೂರ್ನಮೆಂಟ್ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾವು ಅದನ್ನ ಕೈಬಿಟ್ಟಿದ್ದೀವಿ. ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ಬಹುಶಃ ಆ ಭಗವಂತನ ಆಶೀರ್ವಾದದಿಂದ ಏನೇ ಸಮಸ್ಯೆ ಇರಲ್ಲ ಅಂತ ಹೇಳಿ ನಾವಂತ ಭಾವಿಸಿದ್ದೀವಿ. ಮುಂದಿನ ವರ್ಷ ಅಂತ ಚೇತನ್ ಸೂರ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಸಂಕಲ್ಪ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡುವಂತ ಕೆಲಸ ಆಗಲಿ. ಈ ಒಂದು ಏನು ಐಕಾನ್ಗಳು ಮೆನ್ ಅಂತೂ ಮತ್ತೆ ವುಮೆನ್ ಐಕಾನ್ಗಳು ಮತ್ತು ಟೀಮ್ ಓನರ್ಸ್ ಮತ್ತು ಎಲ್ಲ ಪ್ಲೇಯರ್ಸ್ ಬಹುಶಃ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ಪ್ರಯತ್ನಗಳು ಸೋಲಾಗಬಹುದು, ಆದರೆ ಪ್ರಾರ್ಥನೆಗಳು ಯಾವತ್ತೂ ಸೋಲಾಗಲ್ಲ. ಅಂತ ಒಳ್ಳೆ ಪ್ರಾರ್ಥನೆ ಮಾಡಿ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. ಬಹುಶಃ ನಮ್ಮ ಪ್ರಾರ್ಥನೆ ಯಾವತ್ತೂ ಕೂಡ ಜಯವಾಗುತ್ತೆ, ಗೆಲುವಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲರೂ ಕೂಡ ಪುನೀತ್ ಅವರ ಅಭಿಮಾನಿಗಳಾಗಿ ನಾವೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ನಾವೆಲ್ಲರೂ ಸೇರಿದ್ದೀವಿ. ಅಂತ ಪವರ್ ಸ್ಟಾರ್ನ ಪವರ್ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಮತ್ತೊಮ್ಮೆ ತಮ್ಮೆಲ್ಲರೂ ಶುಭವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಕನ್ನಡದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐಶ್ವರ್ಯ, ದಿವ್ಯ ಹುಡುಗ ಇವರೆಲ್ಲರೂ ಕೇಳಿದ್ದಾರೆ, ಈ ಸರಿ ಎಷ್ಟು ಚಿನ್ನ ಅನೌನ್ಸ್ ಮಾಡ್ತೀರಾ? ಈ ಸರಿ ಚಿನ್ನ ಎಷ್ಟು ಅನೌನ್ಸ್ ಮಾಡ್ತೀರಾ? ಇನ್ನು ಈ ಸರಿ ಚಿನ್ನ ಮಾಡ್ತೀರಲ್ಲ ಸರ್, ಅದು ಕೇಳ್ತಿದ್ರೆ ಏನು ಅಲ್ಲ. ಈಗ ವಿನ್ನರು ರನ್ನರು ಎರಡೇನೋ ಬರೋದು. ಹೌದು ಸರ್ ಅಲ್ವಾ? ಹೌದು ಸರ್. ವಿನ್ನರು ಮತ್ತು ರನ್ನರು ಹೌದು ಸರ್. ಒಂದೊಂದು ಟೀಮಲ್ಲಿ ಹೌದು. ಅದೇ ಈಗ ಟೀಮ್ ವಿನ್ನರ್ ಟೀಮ್ ಸಿಂಗಲ್ ವಿನ್ನರ್ ಆಯ್ತು. ಹಾಂ, 5 ಲಕ್ಷ ರೂಪಾಯಿ ಹೊರತು ವಿನ್ನರ್ಗೆ ಪ್ರೈಸ್, 5 lakhs ಹೊರತು ಪ್ರೈಸು ವಿನ್ನರ್ಗೆ, 2 lakhs ಹೊರತು ಪ್ರೈಸು ರನ್ನರ್ಗೆ. 2.5 ಆಯ್ತು. ಗೋವಿಂದನ ಹೇಳಿದ್ದಾನೆ 2.5, 5 plus 2.5 7.5. ಗೆದ್ದಿನ ತಂಡಕ್ಕೆ 5 ಲಕ್ಷ ಬೆಲೆ ಬಾಳುವ ಚಿನ್ನ, 2.5 ಲಕ್ಷ ಬೆಲೆ ಬಾಳುವ ಚಿನ್ನ. 7.5 ಆಯ್ತು. ಇನ್ನೊಂದು 2